ನ್ಯೂಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕನ್ನಡ ರಾಜ್ಯೋತ್ಸವದ ಸುವರ್ಣ ಮಹೋತ್ಸವ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಬೀದರ್ ಜಿಲ್ಲಾ ನಗರದಲ್ಲಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಿಲ್ಲಾ ರಂಗಮಂದಿರದಲ್ಲಿ ನಡೆಯಿತು. ಪರಮ ಪೂಜ್ಯ ಶ್ರೀ ನಿರುಗುಡಿ ಮಲ್ಲಿನಾಥ್ ಮಹಾರಾಜ್ ಸಂಸ್ಥಾಪಕ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿ ವಿವರವಾದಂಥ ಹೋರಾಟದ ಸಂಘರ್ಷದ ಹಾದಿಯನ್ನು ತಿಳಿಸಿದರು. ವಿರೂಪಾಕ್ಷ ಸದಾನಂದ ಆನಂದೆ ಗಾದ್ಗಿ ಅವರು ಮಾತನಾಡಿದರು. ವಿಜಯಕುಮಾರ್ ಸುನಾರೆ ಸಂಸ್ಥಾಪಕ ಅಧ್ಯಕ್ಷರು ಕಲಾವಿದರ ಒಕ್ಕೂಟ ಅವರು ಮಾತನಾಡಿ ಕರ್ವೆಯ ಕಾರ್ಯಕ್ಷಮತೆಯನ್ನು ವಿವರಿಸಿದರು. ಸಂಪೂರ್ಣ ಯುವ ತಂಡ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಂಪೂರ್ಣ ಯುವದ ಒಂದು ಗುಂಪು ಸೇರಿಕೊಂಡು ಯುವಕರು ಸುಮಾರು 1.5 ವರ್ಷಗಳಿಂದ ಅದರ ಬಗ್ಗೆ ಒಂದು ಅಧ್ಯಯನವನ್ನೇ ಮಾಡಿ ಹೊಸದಾಗಿ ಏನಾದರೂ ಕೊಡಬೇಕು ಈ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸುರಾಗ್ ಸಂಸ್ಥೆ ಅವರು. ಹೆಮ್ಮೆಯ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡದ ಕಟ್ಟಾಳು ಪ್ರವೀಣ್ ಕುಮಾರ್ ಶೆಟ್ಟಿಯವರು ವಿಜಯ್ ಮೋರೆಗೆ ಮಸಿಯನ್ನು ಬಳಿದು ರಾಜ್ಯದಲ್ಲಿ ಕನ್ನಡದ ಕ್ರಾಂತಿಯನ್ನು ಮಾಡಿದಾಗ ಗಡಿಭಾಗ ಅಂದರೆ ಬೀದರ್ ಜಿಲ್ಲೆಗೆ ಕರೆಸಿ ಸನ್ಮಾನ ಮಾಡಿದಂಥ ಏಕೈಕ ಜಿಲ್ಲೆ ಅಂದರೆ ಅದು ಬೀದರ್ ಜಿಲ್ಲೆ ಅಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅದನ್ನು ವಿಶೇಷವಾಗಿ ನಮ್ಮ ಸೋದರ ವಿರೂಪಾಕ್ಷ ಗಾದಿಗೆ ಅವರು ಬೀದರ್ಲಿಂದ ಕಾರ್ಯಕ್ರಮವನ್ನು ಮುಗಿಸಿ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆಗೆ ಬರುವಾಗ ಆವಾಗ ನಮ್ಮ ಪ್ರವೀಣ್ಜಿಯವರು ನನಗೆ ಪರಿಚಯ ಆದರು. ಒಂದು ಹೆಮ್ಮೆ ವಿಷಯ ಏನಂದರೆ ಕನ್ನಡದ ಶಕ್ತಿಯನ್ನು, ಕನ್ನಡದ ಭಕ್ತಿಯನ್ನು, ಕನ್ನಡದ ಕ್ರಾಂತಿಯನ್ನು ಗುರುತು ಮಾಡಿದಂಥ ಹೆಮ್ಮೆಯ ಜಿಲ್ಲೆ ಅಂದರೆ ಅದು ಬೀದರ್ ಜಿಲ್ಲೆ ಅಂತಕ್ಕಂಥದ್ದು ನನಗೆ ಭಾಳ ಆತ್ಮವಿಶ್ವಾಸದಿಂದ ಹೇಳಬೇಕಾಗ್ತದೆ. ತದನಂತರ ಅನೇಕ ಜಿಲ್ಲಾ ವಿರೂಪಾಕ್ಷ ಗಾದಿಯವರಾದಿಯಾಗಿ ನಮಗೆ ಭಾಳ ಖುಷಿ. ಸದ್ಯ ಅವರು ಸಂಪಾದಕರಾಗಿ ಮೊದಲು ಹೋರಾಟಗಾರರಾಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆದಿಯಾಗಿ ವಿಶೇಷವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಂತರ ಅನೇಕ ಜಿಲ್ಲಾಧ್ಯಕ್ಷರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ 100 ರೂಪಾಯಿ ಹೋರಾಟ ಮಾಡ್ತಿದ್ದೀವಿ. ಇವತ್ತು ಹೋರಾಟ ಮಾಡಬೇಕಾದ್ರೆ ಲಕ್ಷ ಗಟ್ಟಲೆ ಹೋರಾಟ ಮಾಡ್ತಕ್ಕಂಥದ್ದು. ಅವತ್ತ ಯುವಕರಾಗಲಿ ಯುವತಿಯರಾಗಲಿ ತನ್ನ ಸ್ವಂತ ದುಡ್ಡು ಹಾಕ್ಕೊಂಡು ಹೋರಾಟಕ್ಕೆ ಬರ್ತಿದ್ರು. ಇವತ್ತು ಹೋರಾಟ ಮಾಡಬೇಕಾದ್ರೆ ದುಡ್ಡು ಕೊಟ್ಟು ಹೋರಾಟ ಮಾಡ್ತಕ್ಕಂಥ ಪರಿವರ್ತನೆ ನಡೆದ. ನನ್ನ ವಿನಂತಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಲ್ಲ, ಎಲ್ಲ ಸಂಘಟನೆಗಳಿಗೆ ಕೈ ಏನು ಮುಗಿತೀನಿ ಅಂದರೆ ಗ್ರಾಮ ಪಂಚಾಯತ್ ಒಳಗೆ ಮಾಹಿತಿ ಹಕ್ಕು ಕೇಳಕ್ಕೆ ಮಾತ್ರ ಸಂಘಟನೆಗಳಾಗಿದ್ದಾವೆ, ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕೇಳಕ್ಕೆ ಸಂಘಟನೆಗಳಾಗಿದ್ದಾವೆ. ನಾವು ಯಾಕೆ ಕೈ ಮುಗಿತೀವಿ ಅಂದರೆ ನೀವು ದಯಮಾಡಿ ರಕ್ಷಣಾ ವೇದಿಕೆಯವರು ಒಂದು ಕೇಡರ್ ಕ್ಲಾಸ್ ನಡೆಸಿ. ಕೇಡರ್ ಕ್ಲಾಸ್ ನಮ್ಮ ಸಂಘಟನೆ ಅಂದರೆ ಏನು, ನಮ್ಮ ಸಂಘಟನೆಗೆ ಬರ್ತಕ್ಕಂಥ ಪದಾಧಿಕಾರಿಗಳು ಹೆಂಗಿರಬೇಕು, ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ಯಾವ ರೀತಿ ಇದ್ದಾಗ ಮಾತ್ರ ನಮ್ಮ ದೇಶ ನಮ್ಮ ರಾಜ್ಯ ಕಟ್ತಕ್ಕಂಥ ಇರ್ತದೆ.
ಇಲ್ಲದ್ರೆ ನಾವು ಏನು ಮಾಡ್ತೀವಿ, ಇಡೀ ಗ್ರಾಮ ಪಂಚಾಯತ್ ನಾನು ನೋಡ್ತಾ ಇದ್ದೀನಿ. ನೀವು ನೋಡ್ರಿ, ನಂಗೆ ಮೊನ್ನೆ ನಾವು ಅಣ್ಣಪ್ಪ ದುರ್ಭೂಷಣ ಚಿಟ್ಟ ಗ್ರಾಮ ಪಂಚಾಯತ್ ಹೋಗಿದ್ದ. ಚಿಟ್ಟ ಗ್ರಾಮ ಪಂಚಾಯತ್ ಹೋದಾಗ ಒಬ್ಬ ಪಂಚಾಯತ್ ಮೆಂಬರ್ ಒಳ್ಳೆ ರೋಡ್ ಮಾಡ್ಯಾನ. ರೋಡ್ ಮಾಡಿದ ಅಲ್ಲಿ ಸಂಘಟನೆದ ಜಿಲ್ಲಾ ಉಪಾಧ್ಯಕ್ಷ ಅಂತ ಲೆಟರ್ ಕೊಟ್ಬಿಟ್ಟಾನೆ. ನಾನು ಕೇಳ್ದೆ, ಅಪ್ಪ CC ಬೆಡ್ ಹಾಕಿದಾನ, ಕಂಕ್ರೀಟ್ ಎಷ್ಟು ಹಾಕಿದಾನ ನೋಡಿದೇನು? ಇಲ್ಲ. ರೇತಿ ಎಷ್ಟು ಹಾಕಿನ ನೋಡಿದೇನು? ಇಲ್ಲ. ಸಿಮೆಂಟ್ ಎಷ್ಟು ಹಾಕಿನಂತ ನೋಡಿದ್ರು? ಇಲ್ಲ. ನಾನು ಫೋನ್ ಮಾಡ್ದೆ, ಬಟ್ ಈ ರೀತಿ ಮಾಡಕ್ಕೆ ಹೋಗ್ಬೇಡ ಅಣ್ಣ, ನೀವು ಅದ್ರೊಳಗೆ ಇನ್ವಾಲ್ವ್ ಆಗಿದ್ರಿ, ಮತ್ತು ನೀವೇನಾದ್ರೂ ಕೂಡಿಸಿ ಮುಗಿಸ್ರಿ ಅಂತಾರೆ. ಇದು ಎಂಥ ಸಮಾಜ ಬಂದು ಹೇಳ್ರಿ, ಅಂದ್ರೆ ದುಡ್ಡು ಕೊಟ್ಟು ಮುಗಿಸ್ರಿ ಅಂತಕ್ಕಂಥದ್ದು. ದಯಮಾಡಿ ಕಳ್ಕಳಿ ನಿಂತದ, ಗದ್ಗೆ ಅನ್ನೋರಿಗೆ ಗುರ್ತದ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 11,000 ಜನ ನಾನೇ ಹೋರಾಟ ಮಾಡಿ 11,000 ಜನ ಕಲಾವಿದರು ಒಕ್ಕೂಟ ಮಾಡಿ ಇವತ್ತು ರಾಜ್ಯದಲ್ಲಿ ಕಲಾವಿದರಿಗೆ ಮಹಾಶಾಸನ ಹೆಚ್ಚಾಗಬೇಕು, ಕಲಾವಿದರಿಗೆ ಸಂಭಾವನೆ ಹೆಚ್ಚಾಗಬೇಕು, ಕಲಾವಿದರು ಹಾಡ್ತಕ್ಕಂಥ ಕಲಾವಿದರಿಗೆ 5,000 25,000 50,000 ಕೊಡ್ಬೇಕಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ವೆಂಕಟಾಚಲರಿಗೆ ಬಿಡಬಾರ್ದು ಅಂತ ಹೇಳಿ ನಾವು ಗೌರವ ಮಾಡಿದೆವು. ನಮ್ಗೆ ಗೊತ್ತಿರಲಿಲ್ಲ ಅವರು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರವರಿಗೆ ನಾವು ಗೌರವ ಮಾಡಕ್ಕೆ ಬರಲ್ಲ ಅಂತೇಳಿ. ಆದ್ರೂ ಮಾಡಿದೆವು. SP ಎಲ್ಲ ಬಂದು ಇದು ಮಾಡಿದ್ರೆ ವೆಂಕಟಾಚಲ ಯಾಕಪ್ಪ ಅಂತೇಳಿ 10-15 ವರ್ಷ ಆಗಿತ್ತು. ಆ ರೋಡ್ ದೊಡ್ಡ ದೊಡ್ಡ ಗುಂಡಿ ಬಿದ್ದು ಆಗ್ತಾ ಇರಲಿಲ್ಲ. ಹಂಗಾಗಿದ್ದಾಗ ಅವತ್ತು ಅವ್ರಿಗೆ ಹಿಡಿದು 15 ನಿಮಿಷ ನಾವು ಗೌರವ ಮಾಡಿದ್ವಿ. ಅವತ್ತು ನಾವು ಒಂದೇ ವಿಚಾರ ಇಟ್ಟಿದ್ವಿ, ಇಲ್ಲಿ ಬರ್ಕೊಡ್ಬೇಕು ಸರ್ DC, ನಾಳೆ ಪ್ರಾರಂಭ ಮಾಡ್ತೀವಿ ಅಂದ್ರೆ ನಾವು ಬಿಡ್ತೀವಿ ಅಂತೇಳಿ. ಅವಾಗ ವೆಂಕಟಾಚಲ ಅಂದರು, ನಾ ಜಡ್ಜ್ ಇದ್ದವ್ರು ಪರವಾಗಿಲ್ಲ, ಈ ಹುಡುಗರು ಒಂದು ಸಾರ್ವಜನಿಕ ಹಿತಾಸಕ್ತಿ ಸರ್ವ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಕೇಸನ್ನು ಹಾಕ್ಬೇಡ್ರಿ, ನೀವು ಬರ್ಕೊಡ್ರಿ ಅಂತಂದು. ಆ ಬರ್ಕೊಟ್ಟಿನ ಮರದಿನ ಇಡೀ ಬೀದರ್ನಲ್ಲಿ ರೋಡಿಂದ ವ್ಯವಸ್ಥೆ ಆಯ್ತು. ಹೇಳೋ ತಾತ್ಪರ್ಯ ಯಾಕೆ ಹೇಳ್ತಾ ಇದ್ದೀನಿ, ಇದು ಅದಾದ ನಂತರ ನಾವು ಹೋರಾಟ ಮಾಡೋ ಹೊತ್ತಿನಾಗ ಮೋರೆಯವ್ರಿಗೆ ಮಸಿ ಬಳಿಯಿಂದ ನೋಡಿದೆ ನಾನು. ಎರಡು ಪೈಲು ಇದ್ದು ಅಲ್ಲಿ, ಅಂದ್ರೆ 2 ಇದು ಇದ್ದು. ಒಬ್ಬರು ನಾರಾಯಣಗೌಡರು, ಒಬ್ಬರು ಪ್ರವೀಣ್ ಶೆಟ್ಟರು. ನಾರಾಯಣಗೌಡರು ರಾಜ್ಯಾಧ್ಯಕ್ಷರು, ನಗರದ ಘಟಕದ ಅಧ್ಯಕ್ಷರು. ಆದರೆ ಹೋರಾಟ ಮಾಡೋರು ಯಾರು ಅಂದ್ರೆ ನಾರಾಯಣಗೌಡರ ಹೆಸರು ಬರ್ತಾ ಇರ್ತಿತ್ತು. ಅದು ಹೋರಾಟ ಮಾಡೋ ಮೇನ್ ಶಕ್ತಿ ಯಾವುದು ಅಂದ್ರೆ ಪ್ರವೀಣ್ ಶೆಟ್ಟಿ. ಇದ್ರಾಗ ಇಳಿಬೇಕಲ್ಲ, ನಾವೆಲ್ಲ ಪೇಪರ್ದಾಗ ಹುಲಿಯಾಗಿ ಇನ್ನೊಂದಾಗಿ ಮಾಡ್ಬೋದು. ಆ ಹೋರಾಟದಾಗ ತೋರಿಸ್ಬೇಕಲ್ಲ. ಆ ಹೋರಾಟ ತೋರ್ಸೋದು ಎಲ್ಲಿ ಬರ್ತಂದ್ರೆ ಧೈರ್ಯ, ಸಾಹಸ, ನಮ್ಮ ತತ್ಪರತೆ ಇರಬೇಕು. ಅದು ಕನ್ನಡ ತಾಯಿ ಬಗ್ಗೆ ತತ್ಪರತೆ ಇರಬೇಕು, ಕನ್ನಡ ಹೋರಾಟ ಬಗ್ಗೆ ಇದು ಛಲ ಇರಬೇಕು, ಅವಾಗ ಮಾತ್ರ ಸಾಧ್ಯ. ಅದಕ್ಕೆ ನಾ ಇವತ್ತಿನ ಹೋರಾಟಗಾರ ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಒಂದು ಹಿರಿಯರಾಗಿ ಒಂದು ಕಿವಿ ಮಾತು ಹೇಳ್ತೀನಿ, ನೀವು ಫೇಸ್ಬುಕ್ ಹೋರಾಟಗಾರ ಆಗ್ಬಿಡ್ರಿ ದಯಮಾಡಿ. ಇವತ್ತು ಯಾವುದೋ ಒಬ್ಬ ಫೋಟೋಗ್ರಾಫರ್ ಬಂದು ಒಂದು ಫೋಟೋ ಹೊಡೆದು ಪೇಪರ್ದಾಗ ಬರ್ತದಂತ 10 ನಿಮಿಷದಾಗ ಹೋರಾಟ ಮುಗಿಸ್ಬಾರ್ದು. ನಾವು ಹೋರಾಟ ಮಾಡಿ 15 ದಿವಸ ತಿಂಗಳ ತನಕ ಹೋರಾಟ ಮಾಡಿ. ನಾವು ಧರಮ್ ಸಿಂಗ್ ಅಂತ ಹೇಳಿ ಇಲ್ಲಿ ನಮ್ಮ ಮುಖ್ಯಮಂತ್ರಿ ಇದ್ರು, ನಮ್ಮ ಬೀದರ್ ಲೋಕಸಭಾ ಮೆಂಬರ್ ಇದ್ರು. ನಾವು ಹೋರಾಟ ಮಾಡಿ ಆರ್ಟಿಕಲ್ 370 ಆಗ್ಬೇಕಂತ ಹೋರಾಟ ಮಾಡಿದಾಗ ಒಟ್ಟು ಕೇಳ್ತಾನೆ ಇರಲಿಲ್ಲ. ಇವ್ರು ಹಿಂಗೆ ಮಾಡ್ಲತ್ತಾರಪ್ಪ ಅಂತೇಳಿ ನಾವು ಹೋರಾಟಗಾರರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ನಾನು ಒಂದು ಸೀರೆ, ಬಳೆ, ಒಂದು ಹಿಟ್ಟು ತೊಗೊಳೋದು, ಗೋಧಿ ಹಿಟ್ಟು. ಅವ್ರ ಮನೆ ಇತ್ತು, ಒಂದು ನಮ್ದು ವಿದ್ಯಾನಗರ ಕೊಲ್ಲೆ ಒಂದು ಗೆಸ್ಟ್ ಹೌಸ್ ಇತ್ತು. ಅವ್ರು ಕುಂತಿದ್ರು, TV9 ಅವ್ರು ಇವ್ರಿಗೆ ಹೇಳೋದು ನಡಿ ನಮ್ಮ ಜೊತೆ ಅಂತ ಹೇಳಿ. ಅವ್ರಿಗೆ ಏನು ಮಾಡೋದು, ಸಡನ್ಲಿ ಹೋಗಿ ಸರ್ ನಮಸ್ಕಾರ ಅಂತೇಳಿ ಮೈ ಮೇಲೆ ಸೀರೆ ಬಳಿ ಒಕ್ಕಾಡ್ದು ನಾನು. ಅದು ದೊಡ್ಡ ನ್ಯೂಸ್ ಆಗಿಬಿಡ್ತು ಇಡೀ ಕರ್ನಾಟಕದಾಗ, ಹಿಂಗಾಯ್ತು ಅಂತ ಹೇಳಿ. ನಮಗೆಲ್ಲ ಪೊಲೀಸ್ ಅರೆಸ್ಟ್ ಮಾಡ್ತು, ಎಲ್ಲ ಮಾಡ್ತು. ಯಾಕೆ ಮಾಡಿದ್ರು ಅಂದ್ರೆ ನೀವು ಆರ್ಟಿಕಲ್ 370 ನಾವು ಕೇಳ್ತಾ ಇದ್ದೀವಿ, ನೀವು ಲೋಕಸಭೆದಾಗ ಹೋಗಿ ಮಾತಾಡ್ತಾ ಇಲ್ಲ. ನೀವು ಲೋಕಸಭೆದಾಗ ನಾವು ಬೀದರ್ದಾಗ ಹೋಗಿ ಬಸ್ ಸುಟ್ರ ಅಥವಾ ರೈಲ್ ರೋಗ ಮಾಡ್ರ ಆರ್ಟಿಕಲ್ 370 ಸಿಗ್ತದೇನ್ರಿ? ಯಾರಾದ್ರೂ ಮಾಡ್ಬೇಕಾದ್ರೆ ಅಲ್ಲಿಂದು ನಮ್ಮ ಹೋಗಿಂದ ರಿಪ್ರೆಸೆಂಟೇಟಿವ್ ಮಾಡ್ಬೇಕಂತ ಹೇಳಿ ನಾವು ಹೋರಾಟ ಮಾಡ್ದ. ಜೊತೆಗೆ ಜಂತರ್ ಮಂತರ್ನಲ್ಲಿ ಹೋಗಿ 4 ದಿವಸ ಕುಂತೇವೆ ನಾವು, ಗುಜರಾತ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ. ಅವಾಗ ಅದು ಎಚ್ಚೆತ್ತು, ಅವಾಗ ಆಯಿತು ಅಂದ್ರೆ ನಂದು ಒಂದೇ ಹೋರಾಟ ಅಲ್ಲಿದು. ನಾವು ಸೀರೆ ಹಾಕಿ ಒಕ್ಕಟ್ಟಿದ ಕಡೆಯಿಂದ ಆಗಿಲ್ಲ. ನಾವು ಹೇಳೋದೇನು ಅಂದರೆ, ನಾವು ರಾಜಕಾರಣಿಗಳಿಗೆ ಪೊಲೀಸರಿಗೆ ದೋಸ್ತ ಆಗಬಾರದು. ಒಂದು ದಿವಸ ಟೈಮ್ ಕೊಟ್ಟು ಮಾಡ್ಬೇಕಂತ ಕೇಳ್ಬೇಕು. ಯಾಕಂದ್ರೆ ಪ್ರವೀಣ್ ಶೆಟ್ಟಿ ಅನ್ನೋದು ದೊಡ್ಡ ಶಕ್ತಿ ಅದು. ಆ ಶಕ್ತಿ ಹೆಸರಿನಾಗ ನೀನು ದೊಡ್ಡ ಲೀಡರ್ ಆಗ್ಬೋದು, ನೀ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು. ಅದಕ್ಕೆ ಹೆಚ್ಚು ಮಾತಾಡಲ್ಲ ನಾನು. ಈ ಜೋಶಿ ಅಂತವ್ರು ನಮ್ಗೆ ಬಳಸ್ಯಾರ. ಸದಾನಂದ ಜೋಶಿ ಅವ್ರು ಹೋರಾಟ ಮಾಡೋ ಹೊತ್ತಿಗೆ ನಾವು ಒಂದು 100 ಜನ ತೊಗೊಂಡು ಮಾಡತ್ತವ್ರು 1000 ಗಟ್ಟಲೆ ಜನ ಅಂತ ಬರೀತಿದ್ದಾರೆ. ಸಾವಿರಾರು ಯುವಕರು ಅಂತ ಬರೆದು ಹಾಕೋರು. ಅದಕ್ಕೆ ಆ ಪೇಪರ್ದವ್ರು ಹೆಲ್ಪ್ ಮಾಡ್ತಾರೆ. ನಾನು ಹೆಚ್ಚು ಮಾತಾಡಿದಂದ್ರೆ ಕ್ಷಮಿಸು. ಆದ್ರೆ ಹಿರಣ್ಯನಾಗಿ ನಾನು ಓಪನ್ ಹೇಳ್ಬೇಕಾಗ್ತದ. ಇವೆಲ್ಲ ಮಾತಾಡೋದಕ್ಕೆ ನೀವೆಲ್ಲರೂ ತಾಳಿತು, ನಿಮ್ಮೆಲ್ಲರಿಗೆ ವಂದಿಸ್ತಾನೆ. 2 ಮಾತು ಮುಗಿಸ್ತೀನಿ. ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿಯವರು,
ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿ ಇವರು. ದೇಶದ ರಕ್ಷಣೆ ನನ್ನ ಹೊಣೆ ಎಂದು, ದೇಶದ ರಕ್ಷಣೆ ನನ್ನ ಹೊಣೆ ಎಂದು ದೇಶವ ಕಾಯುವರು ಹವಮಲ್ಲಿನಾಥರು. ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು. ಭಾರತ ಮಾತಾ ಸೇವಾ ಸಮಿತಿಯ ಕನ್ನಡದ ಉಳಿವಿಗಾಗಿ ಕುವೆಂಪು ಏನು ಹೇಳಿದ್ದಾರೆ, ಮಂತ್ರಕ್ಕೆ ಮಾವಿನಕಾಯಿ ಎಂದು ಬೀಳಲ್ಲ. ದಿಟ್ಟವಾದ ಹೋರಾಟ ಮಾಡಲೇಬೇಕಾಗತ್ತೆ. ಇವತ್ತು ಬೆಳಗಾವಿಯಲ್ಲಿ MES ಸಂಘಟನೆಯನ್ನ ನಿರ್ಮೂಲನೆ ಮಾಡಬೇಕಾದ್ರೆ, ಮಹಾನಗರ ಪಾಲಿಕೆ ಮೇಲೆ ಕನ್ನಡದ ಬಾವುಟ ಹಾರಬೇಕಾದ್ರೆ, ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡದ ಅಧ್ಯಕ್ಷ ಆಗಬೇಕಾದ್ರೆ, ಇವತ್ತು ಸಹ ಸ್ವಲ್ಪ ಕಿರಿಕಿರಿ ನಡೀತಾ ಇದೆ. ಅದಕ್ಕೆಲ್ಲ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇದೇ ಬೀದರ್ ಬಂದು ಹೋಗುವಾಗ ನಮ್ಮ ಶರಣಗದ್ದಿಗೆಯವರು ರೋಡಲ್ಲಿ ಸಿಕ್ಕದಂತ ಒಂದು ಹೋರಾಟದ ರತ್ನ ಅಂದ್ರೆ ತಪ್ಪಾಗಲ್ಲ. ಅವರು ಮಠಾಧೀಶರಾಗಿ ಮಠದಲ್ಲಿ ಕೂತ್ಕೊಂಡು ಇರ್ಬೋದಿತ್ತೇನೋ, ಚೆನ್ನಾಗಿತ್ತು, ಅವರಿಗೆ ಆಸ್ತಿ ಇತ್ತು. ಅವ್ರು ಹೇಳಿದ್ರು, ವಿರೂಪಾಕ್ಷಿ ಗದ್ದಿಗೆಯವರು, ಬೇಕಾದಷ್ಟು ಆಸ್ತಿ ಇದೆ, ಜಾತ್ರೆ ನಡೀತವೆ, ದಾಸೋಹ ನಡೀತವೆ, ಆದರೂ ನಾನು ಸಂಘಟನೆಗೆ ಸೇರಬೇಕು ಅಂತ ಅವರಿಗೆ. ಅವರು ಹೋರಾಟ ಯಾವುದೋ ದಲಿತ ಸಂಘಟನೆ ಹೋರಾಟದಲ್ಲಿ ನಿಂತ್ಕೊಂಡಿದ್ರು, ಮಾತಾಡಿದ್ರು, ವಿಶ್ವಾಸ ಬೆಳೀತು, ನಮ್ಮ ಸಂಘಟನೆಗೆ ಬಂದರು. ಆದರೂ ಅವರು ಮಠಾಧೀಶರು ಎಲ್ಲ ಗೊತ್ತಾದರೂ ನಾವು ಜಿಲ್ಲಾಧ್ಯಕ್ಷ ಕೊಟ್ಟಿಲ್ಲ ಅವರಿಗೆ. ಬರೇ ಗುಲ್ಬರ್ಗ ಜಿಲ್ಲೆಯ ಸಂಚಾಲಕರಾಗಿ ಮಾಡಿದ್ವಿ ಮೊದಲನೇದಾಗಿ, ಆಮೇಲೆ ಅಧ್ಯಕ್ಷ ಮಾಡಿದೀವಿ, ಆಮೇಲೆ ಅವ್ರ ಕೆಲಸಗಳನ್ನ ನೋಡಿ ಉತ್ತರ ಕರ್ನಾಟಕ ಅಧ್ಯಕ್ಷ ಮಾಡಿದ್ವಿ. ಆಮೇಲೆ ಅವರಿಗೆ ನೀವು ರಾಜ್ಯದಲ್ಲಿ ಎಲ್ಲಾದರೂ ಕೆಲಸ ಮಾಡ್ರಿ, ನಮ್ಮ ರಾಜ್ಯದ ಶಕ್ತಿ ಇದ್ದಂಗೆ ನೀವು ಅಂತ ಹೇಳಿದ್ರಿ. ಯಾಕಂದರೆ ಕನ್ನಡವನ್ನು ಯಾವನೇ ಕಟ್ಟಕ್ಕಾಗಲ್ಲ. ಪ್ರವೀಣ್ ಶೆಟ್ಟಿ ಬಣ ಅಂತ ಹೇಳ್ಬೋದು ಬಿಟ್ರೆ ನಾನೊಬ್ಬ ಏನೂ ಮಾಡೋಕ್ಕಾಗಲ್ಲ. ನನ್ನ ಜೊತೆಗೆ ನೀವೆಲ್ಲ ಇದ್ರೆ ಮಾತ್ರ ಸಂಘಟನೆ ಮಾಡ್ಲಿಕ್ಕೆ ಸಾಧ್ಯ. ಬೀದರ್ ಭೀಮಸೇನ್ ರಾವ್ ಕಾನಿಹಾಳ್ ಶಿಕ್ಷಣ ಕ್ಷೇತ್ರಕ್ಕಾಗಿ ಶ್ರೀ ರಾಮಲಿಂಗ್ ಬೋರಾಳೆ. ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.